ಸುಲಭವಾಗಿ ಶ್ರೀಮಂತರಾಗಲು 50, 30, 20 ಸೂತ್ರ ಇದೆ. ಇದು ಏನು ಗೊತ್ತಾ? ಹಣವನ್ನ ಎಷ್ಟು ಉಳಿಸಬೇಕು ಮತ್ತು ಎಷ್ಟು ಖರ್ಚು ಮಾಡಬೇಕು ಎಂಬುದು ಹಲವರಿಗೆ ಕಾಡುವ ಪ್ರಶ್ನೆ ಆಗಿರಬಹುದು. ಇದಕ್ಕಾಗಿ ಹಣಕಾಸು ಸಲಹೆಗಾರರು 50, 30, 20 ಎಂಬ ಸುಲಭ ಸೂತ್ರವನ್ನ ಜನಪ್ರಿಯಗೊಳಿಸಿದ್ದಾರೆ. ಇದನ್ನ ಪಾಲಿಸುವುದರಿಂದ ನೀವು ಶ್ರೀಮಂತರಾಗಬಹುದು. ಇದು ಹೇಗೆ? ನೋಡಿ, ಮೊದಲಿಗೆ ನಿಮ್ಮ ಆದಾಯವನ್ನ 3 ಕೆಟಗರಿಗಳಲ್ಲಿ ಹಂಚಿಕೊಳ್ಳಿ. ಅವುಗಳೆಂದರೆ ನಿಮ್ಮ ಅಗತ್ಯಗಳಿಗೆ, ನಿಮ್ಮ ನೀಡ್ಸ್ಗಳಿಗೆ, ಎರಡನೇದಾಗಿ ನಿಮ್ಮ ಬಯಕೆಗಳಿಗೆ ಅಂದ್ರೆ ವಾಂಟ್ಸ್ಗಳಿಗೆ, ಮತ್ತು ಮೂರನೇದಾಗಿ ಉಳಿತಾಯಕ್ಕೆ ಸೇವಿಂಗ್ಸ್ ಅಂತ ಆದಾಯವನ್ನು ವರ್ಗೀಕರಿಸಿ. ನಂತರ ಅಗತ್ಯ ಮತ್ತು ಅವಶ್ಯಕತೆಗಳಿಗೆ ನಿಮ್ಮ ಆದಾಯದ 50% ಅನ್ನ ಖರ್ಚು ಮಾಡಿ. ಅಂದ್ರೆ ಈಗ ಉದಾಹರಣೆಗೆ ದಿನಸಿ, ಬಟ್ಟೆ, ಮನೆ ಬಾಡಿಗೆ, ಸಣ್ಣ ಪುಟ್ಟ ಸಾಲಗಳು, ಆರೋಗ್ಯ ಖರ್ಚು, ಇದೆಲ್ಲ ಕೂಡ 50% ಖರ್ಚಲ್ಲಿ ಬರುತ್ತೆ. ಎರಡನೇದಾಗಿ ಆದಾಯದ 30% ಮೊತ್ತವನ್ನ ಅಂದ್ರೆ 100ರಲ್ಲಿ 30 ರೂಪಾಯಿ ನಿಮ್ಮ ಬಯಕೆಗಳಿಗೆ, ಏನೋ ಆಸೆ ಇರುತ್ತೆ, ಖರ್ಚು ಮಾಡಿ. ಮನರಂಜನೆ, ವಿಹಾರ, ಸಿನಿಮಾ ನೋಡೋದು, ಹವ್ಯಾಸಗಳಿಗೆ ಇದೆಲ್ಲ ಬಳಸ್ಕೊಳ್ಳಿ. ಆದ್ರೆ ಆದಾಯದ 20% ಅಂದ್ರೆ 100ಕ್ಕೆ 20 ರೂಪಾಯಿಯನ್ನ ಕಡ್ಡಾಯವಾಗಿ ಉಳಿತಾಯ ಮಾಡಲಿಕ್ಕೆ, ಸೇವಿಂಗ್ಸ್ ಮಾಡಲಿಕ್ಕೆ ಮಾಡಿ, ಇನ್ವೆಸ್ಟ್ ಮಾಡಿ ಮರೀಲೇಬೇಡಿ. 50, 30, 20 ಸೂತ್ರ ಹೀಗಿದ್ರು ಪ್ರತಿಯೊಬ್ಬರಿಗೂ ಇದೊಂದೇ ಸೂತ್ರ ಪಕ್ಕಾ ಅನ್ವಯ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನೀವು ಇದು ನಿಮ್ಮ ಆದಾಯ, ವಾಸದ ಸ್ಥಳವನ್ನು ಆಧರಿಸಿರ್ಬೋದು. ಆದರೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಉಳಿತಾಯಕ್ಕೆ ಆದ್ಯತೆ ನೀಡುವುದನ್ನು ಮರಿಬೇಡಿ. ಕನಿಷ್ಠ 100ಕ್ಕೆ 20 ರೂಪಾಯಿ ಸೇವಿಂಗ್ಸ್ ಮಾಡೋದ್ರಿಂದ ನೀವು ಶ್ರೀಮಂತರಾಗಬಹುದು. ಸೇವಿಂಗ್ಸ್ ಒಂದೇ ಸಾಲಲ್ಲ, ಅದನ್ನು ಚೆನ್ನಾಗಿ ಇನ್ವೆಸ್ಟ್ ಮಾಡೋದ್ರಿಂದ ಪ್ರತಿ ತಿಂಗಳು ಈ 50, 30, 20 ಸೂತ್ರವನ್ನ ಅಚ್ಚುಕಟ್ಟಾಗಿ ಪಾಲಿಸಿದ್ರೆ ಶ್ರೀಮಂತರಾಗಿ ನಿಮ್ಮ ಸಂಪತ್ತನ್ನ ಬೆಳೆಸಬಹುದು.